ಇಷ್ಟು ದಿನ ಎಲ್ಲಿದ್ಯಪ್ಪ? ಮತ್ತೊಂದು ಜಾನಕಮ್ಮನ ಪರಿಚಯಿಸಿದ ದೇವರು. ಇಂತಹ ಕಲಾವಿದನಿಗೆ ಮೊದಲ ಆದ್ಯತೆ ಕೊಡಬೇಕು. ಜೀ ವಾಹಿನಿಗೆ ಕನ್ನಡಿಗರ ಮನವಿ. ಹನುಮಂತ ಲಮಾಣಿ ತರಹ ಸರಿಗಮಪ ವೇದಿಕೆಯಲ್ಲಿ ದೇವರಾಜ್ ಅಬ್ಬರಿಸಲು ರೆಡಿನಾ? 8 ವರ್ಷ ಹಾಸ್ಟೆಲ್ನಲ್ಲಿದ್ದ ಬಡ ಹುಡುಗ ಇವತ್ತು ಕರ್ನಾಟಕದ ಸೆನ್ಸೇಷನ್. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಕರ್ನಾಟಕ ಸೋಷಿಯಲ್ ಮೀಡಿಯಾ. ಎಸ್ ಜಾನಕಿ, ಗಾನ ಕೋಗಿಲೆ, ಸಂಗೀತ ಲೋಕದ ರಿಯಲ್ ಲೆಜೆಂಡ್ ಜಾನಕಮ್ಮನವರು ಇಹಲೋಕ ತ್ಯಜಿಸಿದ್ದರು. ಅವರ ಮಧುರ ಕಂಠ ಇಂದು ಮತ್ತೊಬ್ಬರ ರೂಪದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮರುಜೀವ ಪಡೆದಿದೆ. ಎಸ್, ಅದು ಕೂಡ ಒಬ್ಬ ಹುಡುಗನ ಕಂಠದಲ್ಲಿ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಬಳ್ಳಾರಿಯ ಒಬ್ಬ ಸಾಮಾನ್ಯ ಹುಡುಗ ಇಡೀ ಕರ್ನಾಟಕವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ್ದಾನೆ. ಹೌದು, ಮೊಬೈಲ್ ಸ್ಕ್ರೀನ್ ಮೇಲೆ ಈತನ ವಿಡಿಯೋ ಬಂದ್ರೆ ಸಾಕು, ಜನರು ಕಣ್ಣು ಮಿಟುಕಿಸದೆ ನೋಡುತ್ತಾರೆ. ಈತನ ಅಸಾಧಾರಣ ಕಂಠಸಿರಿಗೆ ಲಕ್ಷಾಂತರ ಜನರು ಫಿದಾ ಆಗಿದ್ದಾರೆ. ಯೂಟ್ಯೂಬ್ ಇರಲಿ, ಫೇಸ್ಬುಕ್ ಇರಲಿ, ಇನ್ಸ್ಟಾಗ್ರಾಮೇ ಇರಲಿ, ಎಲ್ಲಿ ನೋಡಿದ್ರೂ ಈ ಹುಡುಗನದ್ದೇ ಹವಾ, ಈತನದ್ದೇ ಸದ್ದು. ಇಡೀ ಕರ್ನಾಟಕವನ್ನೇ ತನ್ನ ಗಾಯನದ ಮೂಲಕ ಮಂತ್ರ ಮುಗ್ಧರನ್ನಾಗಿಸುತ್ತಿರುವ ಆ ಅದ್ಭುತ ಪ್ರತಿಭೆಯ ಹೆಸರು ದೇವರಾಜ್. ಎಸ್, ನೀವು ಸಹ ಈತನ ಹಾಡುಗಳನ್ನ ಕೇಳಿದ್ರೆ ವಿಡಿಯೋಗೆ ಈಗಲೇ ಲೈಕ್ ಮಾಡಿ, ಈ ಪ್ರತಿಭೆಯನ್ನ ಬೆಂಬಲಿಸಿ. ನಿಜಕ್ಕೂ ಈ ಹುಡುಗನ ಕಂಠದಲ್ಲಿ ಏನೋ ಒಂದು ಮ್ಯಾಜಿಕ್ ಇದೆ. ಗಂಡು ಹುಡುಗನೊಬ್ಬ ಹೆಣ್ಣಿನ ಧ್ವನಿಯಲ್ಲಿ, ಅದು ಎಸ್ ಜಾನಕಿ ಅಮ್ಮನವರ ಧ್ವನಿಯಲ್ಲಿ ಇರುವ ಹಾಡುಗಳನ್ನ ಎಷ್ಟು ಸರಾಗವಾಗಿ ಹಾಡುತ್ತಾನೆ ಅಂದ್ರೆ ಎಂಥವರು ಮೂಗಿನ ಮೇಲೆ ಬೆರಳಿಡಬೇಕು. ಇವತ್ತು ಈ ಹುಡುಗನ ಹೊಸ ಹೊಸ ಹಾಡುಗಳಿಗಾಗಿ ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಸರ್ಚಿಂಗ್ ನಡೆಸುತ್ತಿದ್ದಾರೆ. ಮಿಲಿಯನ್ ವೀಕ್ಷಣೆ ಪಡೆಯುತ್ತಿದೆ ಈತನ ಹಾಡುಗಳು. ಆದ್ರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಮಿಲಿಯನ್ ಗಟ್ಟಲೆ ವೀಕ್ಷಣೆ ಪಡೆದು ಸೆನ್ಸೇಷನ್ ಸೃಷ್ಟಿಸಿರುವ ಈ ದೇವರಾಜ್ ಜರ್ನಿ ಅಷ್ಟು ಸುಲಭವಾಗಿರಲಿಲ್ಲ. ಬಳ್ಳಾರಿಯ ಅತ್ಯಂತ ಬಡತನದ ಗಲ್ಲಿಗಳಿಂದ ಬಂದ ಈ ಹುಡುಗ ಇವತ್ತು ಈ ಮಟ್ಟಿಗೆ ಫೇಮಸ್ ಆಗಿ ನಿಂತಿರುವುದರ ಹಿಂದೆ ಒಂದು ದೊಡ್ಡ ಹೋರಾಟದ ಕಥೆ ಇದೆ. ಯಾವುದೇ ದೊಡ್ಡ ಹಿನ್ನೆಲೆ ಇಲ್ಲದೆ ಕೇವಲ ಬಡತನದ ಪರಿಸ್ಥಿತಿಯಿಂದ ಬಂದ ಈ ಹುಡುಗ ಇವತ್ತು ಇಡೀ ಕರ್ನಾಟಕವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ್ದಾನೆ. ಬಡತನದ ಜೀವನ, ಹಾಸ್ಟೆಲ್ ರೂಮಿನ ಕಷ್ಟಗಳು ಹಾಗೂ ಅಪಮಾನ ಅವಮಾನಗಳನ್ನ ಮೆಟ್ಟಿ ನಿಂತು ಬಂದ ಈ ರಿಯಲ್ ಟ್ಯಾಲೆಂಟ್ ದೇವರಾಜ್ನ ಲೈಫ್ ಸ್ಟೋರಿಯನ್ನ ನಾವಿವತ್ತು ನಿಮಗೆ ವಿವರವಾಗಿ ಹೇಳ್ತಿದ್ದೇವೆ. ಹಾಗೆಯೇ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮತ್ತು ದೇವರಾಜ್ನ ಜಿ ಕನ್ನಡ ಸರಿಗಮಪ ವೇದಿಕೆ ಮೇಲೆ ನೀವು ಸಹ ನೋಡಲು ಬಯಸಿದ್ರೆ ಈ ವಿಡಿಯೋ ಆದಷ್ಟು ಲೈಕ್ ಮತ್ತು ಶೇರ್ ಮಾಡುವುದರ ಮೂಲಕ ವಿಡಿಯೋಗೆ ಹೈಪ್ ಮಾಡಿ ಬೆಂಬಲಿಸಿ. ವೀಕ್ಷಕರೇ, ದೇವರಾಜ್ ಮೂಲತಃ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಉತ್ತನೂರು ಗ್ರಾಮದ ಅತ್ಯಂತ ಬಡ ಕೃಷಿ ಕುಟುಂಬದ ಹುಡುಗ. ವಯಸ್ಸು ಕೇವಲ 20 ರಿಂದ 21. ತಂದೆ ತಿಮ್ಮಪ್ಪ ಹಾಗೂ ತಾಯಿ ಮುದ್ದಮ್ಮ ದಂಪತಿಗೆ ಒಟ್ಟು 5 ಜನ ಮಕ್ಕಳು. 3 ಜನ ಹೆಣ್ಣು ಮಕ್ಕಳು ಹಾಗೂ 2 ಗಂಡು ಮಕ್ಕಳಲ್ಲಿ ಈ ದೇವರಾಜ್ ಕೊನೆಯ ಮಗ. ಮನೆಯಲ್ಲಿ ಬಡತನವಿದ್ರೂ ಇಡೀ ಕುಟುಂಬ ಇವತ್ತಿಗೂ ಮಣ್ಣಿನಲ್ಲಿ ಬೆವರು ಸುರಿಸಿ ವ್ಯವಸಾಯ ಮಾಡುತ್ತಾ ರೈತರಾಗಿ ಬದುಕು ಸಾಗಿಸುತ್ತಿರುವ ಕಷ್ಟಜೀವಿಗಳು. ಎಲ್ಲ ಬಡವರ ಮನೆಯಲ್ಲಿ ಇರುವಂತಹ ಸಮಸ್ಯೆಗಳು ದೇವರಾಜ್ಗೂ ಕಾಡಿದ್ದವು. ಹಾಗಾಗಿಯೇ ತನ್ನ ಓದಿಗಾಗಿ ದೇವರಾಜ್ ಬಾಲ್ಯದಲ್ಲಿ ಮನೆಯನ್ನು ಬಿಟ್ಟು ಹಾಸ್ಟೆಲ್ ಸೇರಿದ. ಸತತ 8 ವರ್ಷಗಳ ಕಾಲ ತನ್ನ ತಂದೆ ತಾಯಿಯಿಂದ ದೂರ ಉಳಿದು ಹಾಸ್ಟೆಲ್ನಲ್ಲೇ ಇದ್ದು ಬೆಳೆದದ್ದು ಈ ದೇವರಾಜ್. ಇವತ್ತಿಗೂ ಆತ ಹಾಸ್ಟೆಲ್ನಲ್ಲೇ ಇದ್ದುಕೊಂಡು ಬಳ್ಳಾರಿಯ ಕಾಲೇಜ್ ಒಂದರಲ್ಲಿ ಪಾಲಿಟೆಕ್ನಿಕ್ನಲ್ಲಿ ಡಿಪ್ಲೊಮಾ ಇಂಜಿನಿಯರಿಂಗ್ ಓದುತ್ತಿದ್ದಾನೆ. ಕಷ್ಟದ ದಿನಗಳಲ್ಲೇ ಬೆಳೆದಿರು ದೇವರಾಜ್ ಬದುಕಿಗೆ ಒಂದು ದೊಡ್ಡ ಆಸರಿಯಾಗಿದ್ದು ಸಂಗೀತ. ಈತನ ಇಡೀ ಕುಟುಂಬಕ್ಕೆ ಸಂಗೀತವೇ ಜೀವಾಳವಾಗಿತ್ತು. ದೇವರಾಜ್ ಅವರ ತಾತ ಮತ್ತೆ ತಂದೆ ಹಳ್ಳಿಯ ದೇವಸ್ಥಾನಗಳಲ್ಲಿ ಭಜನೆ ಮಾಡ್ತಿದ್ರು, ಹಾರ್ಮೋನಿಯಂ ನುಡಿಸ್ತಾ ಇದ್ರು. ತಂದೆಯ ಜೊತೆ ಭಜನೆ ಹಾಡುವ ಚಿಕ್ಕ ವಯಸ್ಸಿನಲ್ಲೇ ದೇವರಾಜ್ ಹಿಂದೆ ಕುಳಿತು ಕೋರಸ್ ಹಾಡಲು ಶುರು ಮಾಡಿದ್ದ. ಹಳ್ಳಿಯ ಮಣ್ಣಿನ ಸೊಗಡಿನಲ್ಲೇ ಬೆಳೆದ ಈತ 4ನೇ ಕ್ಲಾಸ್ನಲ್ಲಿ ಓದುವಾಗಲೇ ಊರಿನ ಬಯಲಾಟದಲ್ಲಿ ಧರ್ಮರಾಯ ಮತ್ತು ಸುಬುದ್ದಿ ಪಾತ್ರವನ್ನ ಮಾಡಿ ತನ್ನ ನಟನ ಮತ್ತು ಗಾಯನ ಕಲೆಯ ಝಲಕ್ ತೋರಿಸಲು ಶುರು ಮಾಡಿದ್ದ.
ಹೀಗೆ ಕಷ್ಟಗಳ ನಡುವೆಯೂ ದೇವರಾಜ್ ಒಳಗಿದ್ದ ಆ ಗಾಯಕ ಸದ್ದಿಲ್ಲದೆ ಬೆಳೆಯುತ್ತಿದ್ದ. ಸೂರ್ಯನ ಚಿನ್ನದ ಕಿರಣ ನಿನ್ನ ಮೈಯ ಬಣ್ಣ ಮಿಂಚಿದೆ ಮಿಂಚುತ್ತಾ ಮಿನುಗಿದೆ. ಡಿಪ್ಲೊಮಾ ಇಂಜಿನಿಯರಿಂಗ್ ಓದ್ತಾ ಇದ್ರು ದೇವರಾಜ್ಗೆ ಸಂಗೀತದ ಮೇಲಿದ್ದ ಕ್ರೇಜ್ ಮಾತ್ರ ಕಮ್ಮಿಯಾಗಿರ್ಲಿಲ್ಲ. ಹಾಸ್ಟೆಲ್ ಕೊಠಡಿಯಲ್ಲಿ 4 ಗೋಡೆಗಳ ಮಧ್ಯೆ ಕುಳಿತು ಪ್ರತಿದಿನ ಹಾಡುಗಳನ್ನ ಪ್ರಾಕ್ಟೀಸ್ ಮಾಡಲು ಶುರು ಮಾಡಿದ. ಆಗಲೇ ದೇವರಾಜ್ಗೆ ಒಂದು ವಿಷಯ ಗೊತ್ತಾಗಿತ್ತು, ತನಗೆ ಹೆಣ್ಣಿನ ಧ್ವನಿಯಲ್ಲೂ ಅದ್ಭುತವಾಗಿ ಹಾಡಲು ಬರುತ್ತೆ ಎಂದು. ಅದು ಕೂಡ ಎಸ್ ಜಾನಕಿಯವರ ಧ್ವನಿಯಲ್ಲಿ ಹಾಡುವ ಅಪರೂಪದ ಕಲೆ ಸಿದ್ಧಿಸಿದೆ ಎಂಬ ಸತ್ಯ ಆತನಿಗೆ ಅರಿವಾಯಿತು. ಒಂದು ದಿನ ದೇವರಾಜ್ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಮೊದಲ ಬಾರಿಗೆ ಹಾಡಿನ ವಿಡಿಯೋವನ್ನ ಪೋಸ್ಟ್ ಮಾಡ್ತಾನೆ. ವಿಡಿಯೋ ಅಪ್ಲೋಡ್ ಮಾಡಿದಾಗ ದೇವರಾಜ್ ಮನಸ್ಸಿನಲ್ಲಿ ಒಂದು ಆತಂಕ ಮನೆ ಮಾಡಿತ್ತು. ಅದೇನೆಂದ್ರೆ, ತಾನೊಬ್ಬ ಗಂಡು ಹುಡುಗನಾಗಿ ಹೆಣ್ಣಿನ ಧ್ವನಿಯಲ್ಲಿ ಹಾಡಿದ್ರೆ ಸಮಾಜ ಒಪ್ಪುತ್ತಾ? ಅದರಲ್ಲೂ ಎಸ್ ಜಾನಕಿ ಅಮ್ಮನವರ ಹಾಡು ಹಾಡಿದ್ರೆ ಜನರು ಬ್ಯಾಡ್ ಕಮೆಂಟ್ಸ್ ಮಾಡಿ ಕಾಲೆಳೆಯುತ್ತಾರಾ ಅಥವಾ ವಿಡಿಯೋ ನೋಡಿ ನಗುತ್ತಾರಾ ಅನ್ನುವ ಆತಂಕ ಆತನಿಗಿತ್ತು. ಒಂದು ವೇಳೆ ಬ್ಯಾಡ್ ಕಮೆಂಟ್ಸ್ ಬಂದ್ರೆ ಸೋಷಿಯಲ್ ಮೀಡಿಯಾವನ್ನೇ ಬಿಟ್ಟು ಬಿಡಬೇಕೆಂದುಕೊಂಡಿದ್ದ ದೇವರಾಜ್ಗೆ ಕನ್ನಡಿಗರು ನೀಡಿದ ಪ್ರತಿಕ್ರಿಯೆ ಇಡೀ ಆತನ ಬದುಕನ್ನೇ ಬದಲಾಯಿಸಿತು. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಹಾಡಿದ ದೇವರಾಜ್ ಹಾಡುಗಳನ್ನ ಕರ್ನಾಟಕದ ಜನರು ಮೆಚ್ಚಿ ಕೊಂಡಾಡಿದರು. ಈತನ ಧ್ವನಿಗೆ ಫಿದಾ ಆದ್ರು. ಗಂಡು ಮಗನಾಗಿ ಇಷ್ಟು ಅದ್ಭುತವಾಗಿ ಹೆಣ್ಣಿನ ಕಂಠದಲ್ಲಿ ಹಾಡುವುದು ಸಾಮಾನ್ಯ ಮಾತಲ್ಲ ಎಂದು ಇಡೀ ಕರ್ನಾಟಕವೇ ಆತನನ್ನ ಮನಸಾರೆ ಪ್ರೀತಿಸಿತು. ಸೋಷಿಯಲ್ ಮೀಡಿಯಾದಲ್ಲಿ ಈ ಹುಡುಗನ ವಿಡಿಯೋಗಳು ಎಷ್ಟು ವೈರಲ್ ಆದವು ಎಂದ್ರೆ ಬೆಂಗಳೂರಿನಿಂದ ನ್ಯೂಸ್ ಚಾನೆಲ್ಗಳು ಮತ್ತು ದೊಡ್ಡ ಸಂಸ್ಥೆಗಳು ಈತನ ಪ್ರತಿಭೆಯನ್ನ ಗುರುತಿಸಿ ಇಂಟರ್ವ್ಯೂಗಾಗಿ ಬೆಂಗಳೂರಿಗೆ ಕರೆಸಿಕೊಳ್ತಾರೆ. ಬೆಂಗಳೂರಿನ ಅಮ್ಮನ ಮಡಿಲು ಟ್ರಸ್ಟ್ನ ಸಂಸ್ಥಾಪಕಿ ಹಾಗೂ ಹಿರಿಯ ನಟಿ ಶಶಿಕಲಾ ಅವರು ಈತನ ಪ್ರತಿಭೆ ನೋಡಿ ಬೆಂಗಳೂರಿಗೆ ಇಂಟರ್ವ್ಯೂಸ್ ನೀಡಲು ಕರೆಸಿಕೊಳ್ಳುತ್ತಾರೆ. ಈ ಬಡ ಹುಡುಗನ ಬೆಂಬಲಕ್ಕೆ ನಿಂತು ವಿವಿಧ ನ್ಯೂಸ್ ಚಾನೆಲ್ಗಳ ಮೂಲಕ ಈ ಹುಡುಗನ ಅದ್ಭುತ ಪ್ರತಿಭೆಯನ್ನ ಇಡೀ ಸಮಾಜಕ್ಕೆ ಪರಿಚಯಿಸಲು ದೊಡ್ಡ ಮಟ್ಟದ ಸಪೋರ್ಟ್ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ದೇವರಾಜ್ ತನ್ನ ಮನದ ಆಸೆಯನ್ನ ಹೇಳ್ಕೊಂಡಿದ್ದ. ಅದುವೇ ಜೀವನದಲ್ಲಿ ಒಮ್ಮೆಯಾದ್ರೂ ಎಸ್ ಜಾನಕಿ ಅಮ್ಮನನ್ನ ಭೇಟಿ ಮಾಡಬೇಕು ಅನ್ನೋ ಆಸೆ ಹೊರಹಾಕಿದ್ದ. ಇದೇ ರೀತಿ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಒಂದಲ್ಲ ಒಂದು ದಿವಸ ಸರಿಗಮಪಕ್ಕ ಹೋಗ್ಬೇಕು. ಇನ್ನೊಂದು ನನ್ನ ದೊಡ್ಡ ಆಸೆ ಏನಂತಂದ್ರೆ, ಮೇಡಮ್ ಅವರೇ ಹೇಳಿದ್ರು ಎಸ್ ಜಾನಕಿ ಅಮ್ಮ ಅವ್ರನ್ನ ಮೀಟ್ ಮಾಡ್ಬೇಕಂತ. ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ನಾನು ಒಂದಲ್ಲ ಒಂದಿನ ಎಸ್ ಜಾನಕಿ ಅಮ್ಮರ ಆಶೀರ್ವಾದ ತಗೊಂಡು ಮುಂದೆ ಹೋಗ್ಬೇಕಂತ ಅನ್ಕೊಂಡಿದ್ದೀನಿ. ಆದ್ರೆ ಈ ಹೇಳಿಕೆ ನೀಡಿ ಕೇವಲ 2-3 ದಿನಗಳ ಬಳಿಕ ಎಸ್ ಜಾನಕಿ ನಿಧನರಾಗಿರುತ್ತಾರೆ. ಆತನ ಈ ಕನಸು ಕನಸಾಗಿಯೇ ಉಳಿಯುತ್ತದೆ. ಎಸ್ ಜಾನಕಿ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದ ದೇವರಾಜ್ ಮೇಲೆ ಮಾಧ್ಯಮಗಳ ಕಣ್ಣು ಬಿದ್ದಾಗ ಈತನ ಪ್ರತಿಭೆ ಮತ್ತಷ್ಟು ಮಗದಷ್ಟು ಜನರಿಗೆ ತಲುಪಿದೆ. ಥೇಟ್ ಎಸ್ ಜಾನಕಿ ಅವರ ಧ್ವನಿಯಲ್ಲೇ ದೇವರಾಜ್ ಹಾಡು ಹಾಡುವುದನ್ನು ಕಂಡು ಅನೇಕರು ಬೆರಗಾಗಿದ್ದಾರೆ. ಎಸ್ ಜಾನಕಿ ಅಮ್ಮನವರು ಬಾರದ ಲೋಕಕ್ಕೆ ತೆರಳಿದ್ರು ದೇವರಾಜ್ನಂತಹ ಒಂದು ಅದ್ಭುತ ಪ್ರತಿಭೆಗೆ ಮತ್ತೊಂದು ಜೀವ ಕೊಟ್ಟಿದ್ದಾರೆ ಎಂದರೆ ತಪ್ಪಾಗಲಾರದು. ಇವತ್ತು ದೇವರಾಜ್ ಕೇವಲ ರೀಲ್ಸ್ ಮಾಡುವ ಹುಡುಗನಾಗಿ ಉಳಿದಿಲ್ಲ, ಬದಲಾಗಿ ದೊಡ್ಡ ದೊಡ್ಡ ವೇದಿಕೆಗಳ ಕಣ್ಣು ಈತನ ಮೇಲೆ ಬಿದ್ದಿದೆ. ಬಳ್ಳಾರಿಯ ಉತ್ತನೂರು ಗ್ರಾಮದಿಂದ ಬಂದ ಈ ಹುಡುಗನಿಗೆ ಇದೀಗ ಒಂದೇ ಒಂದು ದೊಡ್ಡ ಆಸೆ ಇದೆ. ಅದು ಕರ್ನಾಟಕದ ಹೆಮ್ಮೆಯ ರಿಯಾಲಿಟಿ ಶೋ ಸರಿಗಮಪ ವೇದಿಕೆಗೆ ಹೋಗಿ ತನ್ನ ಕಂಠದಲ್ಲಿರುವ ಮ್ಯಾಜಿಕ್ ಅನ್ನ ಇಡೀ ಜಗತ್ತಿಗೆ ತೋರಿಸುವುದು. ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ ಕೇವಲ ತನ್ನ ಮೊಬೈಲ್ ಕ್ಯಾಮೆರಾ ಮುಂದೆ ನಿಂತು ಹಾಡಿ ಇಂದು ಲಕ್ಷಾಂತರ ಜನರ ಹೃದಯ ಗೆದ್ದಿರುವ ದೇವರಾಜ್ ನಿಜಕ್ಕೂ ನಮ್ಮ ಹೆಮ್ಮೆ. ಆಕಾಶದಾಗೆ ಚಿತ್ತಾರ ಮಾಡಿ ಹೋಗೋನೆ, ಈ ಭೂಮಿ ಮ್ಯಾಗೆ ಹರು ತೋಟಗಾರನು ಮಲೆನಾಡ ಮಾಡಿ ಹೋಗೋಲೆ. ಗಂಡು ಮತ್ತು ಹೆಣ್ಣಿನ ಧ್ವನಿಯನ್ನ ಹೊಂದಿರುವ ಇಂತಹ ಅಪರೂಪದ ಮಣ್ಣಿನ ಮಗನಿಗೆ ಕನ್ನಡ ಚಿತ್ರರಂಗದಲ್ಲಿ ರಿಯಾಲಿಟಿ ಶೋಗಳಲ್ಲಿ ದೊಡ್ಡ ಅವಕಾಶಗಳು ಸಿಗಬೇಕು ಅನ್ನುವುದೇ ಪ್ರತಿಯೊಬ್ಬ ಕನ್ನಡಿಗನ ಆಶಯವಾಗಿದೆ. ಬಳ್ಳಾರಿಯ ಬಡ ರೈತ ಕುಟುಂಬದ ಪ್ರತಿಭೆ ದೇವರಾಜ್ ಅವರ ಈ ಕಠಿಣ ಪರಿಶ್ರಮ ಮತ್ತೆ ಲೈಫ್ ಜರ್ನಿಯ ಬಗ್ಗೆ ನಿಮಗೇನನ್ಸುತ್ತೆ? ನೀವು ಸಹ ದೇವರಾಜ್ಗೆ ಹನುಮಂತ ಲಮಾಣಿ ತರಹ ಸರಿಗಮಪನಂತಹ ದೊಡ್ಡ ದೊಡ್ಡ ರಿಯಾಲಿಟಿ ಶೋಗಳಲ್ಲಿ ನೋಡಲು ಬಯಸುತ್ತಿದ್ರೆ ತಪ್ಪದೆ ಲೈಕ್, ಶೇರ್, ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಈ ವಿಡಿಯೋವನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮತ್ತು ಹೈಪ್ ಬಟನ್ ಪ್ರೆಸ್ ಮಾಡುವ ಮೂಲಕ ದೇವರಾಜ್ ಬೆಂಬಲಕ್ಕೆ ನಿಲ್ಲಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವುದನ್ನ ಮರಿಬೇಡಿ. ಧನ್ಯವಾದಗಳು.
ನೀನೇ ನನ್ನ ನೀನೇ ನನ್ನ ತುಂಬಾ ತುಂಬಾ